ಧರ್ಮಸ್ಥಳದ ಬುರುಡೆ ಪ್ರಕರಣಕ್ಕೆ ಸ್ಫೋಟಕ ತಿರುವು ಸಿಕ್ಕಿದೆ. ಸೌಜನ್ಯ ಮಾವ ವಿಠಲ್ ಗೌಡನ ಸ್ಫೋಟಕ ಹೇಳಿಕೆ ಈಗ ಬಿಡುಗಡೆ ಆಗಿದೆ. 2 ಬಾರಿ ನನ್ನನ್ನ ಬಂಗ್ಲೆಗುಡ್ಡಕ್ಕೆ ಮಹಜರಿಗೆ ಕರೆದೊಯ್ದಿದ್ದಾರೆ. ಮಹಜರಿಗೆ ಕರೆದೊಯ್ದಂತಹ ವೇಳೆ ಹೆಣಗಳ ರಾಶಿಯೇ ಸಿಕ್ಕಿದೆ. ಮೊದಲ ಸ್ಥಳದಲ್ಲಿ ಮನುಷ್ಯರ 3 ಕಳೆಬರಹ ಸಿಕ್ಕಿದೆ. ಇನ್ನು 2ನೇ ಸ್ಥಳದಲ್ಲಿ ಕೆಳಗಡೆ ಹೆಣಗಳ ರಾಶಿಯೇ ಇದೆ. ನಮ್ಮ ಕಣ್ಣಿಗೆ 5 ಮನುಷ್ಯರ ಮೂಳೆಗಳು ಸಿಕ್ಕಿವೆ ಅಂತ ವಿಠಲ್ ಗೌಡ ಹೇಳಿಕೆಯನ್ನು ನೀಡಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಮಗುವಿನ ಎಲುಬು ಸಹ ಇರೋದು ಗೋಚರವಾಗಿತ್ತು. ವಾಮಾಚಾರಕ್ಕಾಗಿ ಬಳಸುವಂತಹ 5 ಕಳಶಗಳು ಕೂಡ ಇತ್ತು ಅಂತ ವಿಠಲ್ ಗೌಡ ಹೇಳಿಕೆಯನ್ನು ನೀಡಿದ್ದಾರೆ. ಮಂಗಳಗುಡ್ಡೆಗೆ 2 ಸಲ ಕರ್ಕೊಂಡು ಹೋಗಿದ್ದಾರೆ ಮಾಜರಿಗೆ, ಒಂದು ಸ್ಪಾಟ್ ಮಾಜರಿಗೆ. ಕರ್ಕೊಂಡು ಹೋಗುವ ವೇಳೆಯಲ್ಲಿ ಅಲ್ಲೇ ಒಂದು 3 ಮನುಷ್ಯರ ಕಲೆಬರವು ಸಿಗುತ್ತೆ ಅಲ್ಲೇ ಪಕ್ಕದೊಂದು 10 ಫೀಟಲ್ಲಿ. ನಂತರ 2ನೇ ಸ್ಥಳ ಮಾಜರಕ್ಕೆ ಹೋಗುವಾಗ ಕೆಳಗಡೆ ಎಣ್ಣೆಗಳ ರಾಶಿ ನಮ್ಮ ಕಣ್ಣಿಗೆ ಕಾಣುವಂಥದ್ದು ಒಂದು 5 ನನ್ನ ಕಣ್ಣಿಗೆ ಕಾಣಿದೆ. ಮತ್ತು ಒಂದು ಸಣ್ಣ ಮಗುದು ಅನ್ನೋದು ಸ್ವಲ್ಪ ಅದರಲ್ಲಿ ನನಗೆ ಗೋಚರ ಆಗ್ತಾಯಿತ್ತು. ಒಂದು ಸಣ್ಣ ಮಗುದು ಎಲುಬಿದೆ. ಅದು ಪಕ್ಕದಲ್ಲಿ ಈ ವಾಮಾಚಾರಕ್ಕೆ ಬಳಸುವಂಥದ್ದು ಸಣ್ಣ ಒಂದು ಕಲಶಗಳು ಬರುತ್ತೆ, ಒಂದು 5-6 ಕಲಶ ಇತ್ತು. ಅದು ಸಹ ನಾನು ನೋಡಿದ್ದೇನೆ ಅಲ್ಲಿ. ಅದು ನನ್ನ ಅಧಿಕಾರಿಗಳಿಗೆ ನಾನು ಅವರಿಗೆ ಹೇಳಿದ್ದೀನಿ ನಾನು ಈ ಥರ. ಮತ್ತು ಮಣ್ಣೊಂದು ಜರಿದ ಮಣ್ಣು ಏನು ಹೆಣ ಹಾಕಿದ ಪ್ಲೇಸ್ ನೋಡುವಾಗ ಮಣ್ಣು ಒಂಥರ ಇದಾಗಿದೆ. ಎಲ್ಲಿ ಆ ಗುಡ್ಡೆಯನ್ನು ಸ್ವಲ್ಪ ಜರಿದು ಹೆಣವನ್ನು ಮುಚ್ಚಿ ಹಾಕಲಿಕ್ಕೆ ಮಣ್ಣು ಎಳ್ದು ಹಾಕಿದ ಒಂಥರ ಆ ಪ್ರದೇಶ ಕಾಣ್ತಾ ಇದೆ. ಅದೇ ಒಂದು 5-6 ಫೀಟಲ್ಲಿ ಬುರುಡೆಗಳ ರಾಶಿ ಇದೆ ಅಲ್ಲಿ. ಮತ್ತು ಎಲುಬುಗಳು ಎಲ್ಲ ಸ್ಪ್ರೆಡ್ ಆಗಿದೆ, ಅಲ್ಲೆಲ್ಲ ಸ್ಪ್ರೆಡ್ ಆಗಿದೆ. ಕೆಲವು ಮಣ್ಣಿನ ಒಳಗೆ ಕಾಣ್ತದೆ. ಈ ಅವರ ಬುರುಡೆಗಳೆಲ್ಲ ಮೇಲೆ ಕಾಣ್ತದೆ. ಮೊನ್ನೆ ನೋಡಿದ್ದು ಹಾಗೇ ಇದೆ, ಅದು ಯಾವುದು ಮುಟ್ಟಲಿಲ್ಲ. ನಿನ್ನೆ ಸಹ ನೋಡಿದ್ದನ್ನು ಮೊನ್ನೆ ನೋಡಿದ್ದನ್ನು ನಿನ್ನೆ ನೋಡಿದ್ದೀವಿ, ನಿನ್ನೆನೂ ಮುಟ್ಟಲಿಲ್ಲ. ನಿನ್ನೆ ನೋಡಿದ್ದನ್ನು ಅದನ್ನು ತೆಗೆದಿಲ್ಲ, ಹಾಗೆ ಇಟ್ಟು. ನಾವು ನಿನ್ನೆ ವಾಪಸ್ ಬರುವಾಗ ಹೇಳಿದ್ದೆ, ನೀವು ಎಷ್ಟು ಹೊತ್ತಿಗೂ ನಾವು ಕರೆದು ನಾವು ಬರ್ತೀವಿ, ರಾತ್ರಿ 1 ಗಂಟೆ ಕರೀರಿ, ಫೋನ್ ಮಾಡಿ ಕರೀರಿ, ನಾವು ನಿಮ್ಮ ತನಿಖೆಗೆ ನಾವು ಸಿದ್ಧ ಇದ್ವಿ ಅಂತ ನಾವು ಹೇಳಿ ಬಂದಿದ್ದೀವಿ. ಚಿನ್ನಯ್ಯ, ತೆನಾಸಿ, ರಂಗ, ಸುಬ್ರಹ್ಮಣ್ಯ ಎಷ್ಟು ಜನ ಇದ್ದಾರಲ್ಲಿ ಅವೆಲ್ಲ ನನ್ನ ಹತ್ರ ಹೇಳಿದ್ದಾರೆ. ಅವರ ಮಾಹಿತಿ ಪ್ರಕಾರ ನಾನು ಎಲ್ಲಿ ತೋರಿಸ್ಲಿಕ್ಕೆ ನಾನು ರೆಡಿ ಇದ್ದೇನೆ. SIT ನಮ್ಮನ್ನು ಕರೀಲಿ, ನಾವು ಎಲ್ಲ ಪ್ರದೇಶವನ್ನು ತೋರಿಸ್ತೀವಿ. ನಾವು ಅದೇ ಊರಲ್ಲಿದ್ದು ಒಂದೇ ಇದರಲ್ಲಿ ಅಷ್ಟು ರಾಶಿ ಹಾಕಿದ್ದಾರೆ ನಮಗೆ ಆಶ್ಚರ್ಯ ಆಗಿದೆ. ಚಿನ್ನ ಹೇಳಿದ್ದು 100% ಸತ್ಯನೇ, ಅದರಲ್ಲಿ ಡೌಟ್ ಇಲ್ಲ. ಮೊನ್ನೆ ಮತ್ತು ನಿನ್ನೆ ನೋಡಿದ ಬುರುಡೆಯನ್ನ ಮುಟ್ಟಿಲ್ಲ, SIT ಅಧಿಕಾರಿಗಳು ತೆಗೆಯೋಕೆ ಹೋಗಿಲ್ಲ ಅಂತ ವಿಠಲ್ ಗೌಡ ಹೇಳಿಕೆಯನ್ನು ನೀಡಿದ್ದಾರೆ. ಅದನ್ನು ಹಾಗೆ ಇಟ್ಟಿದ್ದಾರೆ ಅಂತ ವಿಠಲ್ ಗೌಡ ವಿಡಿಯೋದಲ್ಲಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಚಿನ್ನಯ್ಯ ಹೇಳಿದ್ದು 100ಕ್ಕೆ 100ರಷ್ಟು ಸತ್ಯ. ಸೌಜನ್ಯ ಮಾವ ವಿಠಲ್ ಗೌಡ ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ. ಒಂದು ಕಡೆಯಲ್ಲಿ SIT ವಿಚಾರಣೆಯನ್ನ ನಡೆಸಿತ್ತು. ಈ ಕುರಿತು ಹೆಚ್ಚಿನ ಅಪ್ಡೇಟ್ ನೀಡ್ತಾರೆ ನಮ್ಮ ಜೊತೆ ಅಶೋಕ್ ಪೂಜಾರಿ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಶೋಕ್ ಪೂಜಾರಿ, ಒಂದ್ ಕಡೆಯಲ್ಲಿ ವಿಠಲ್ ಗೌಡ ಅವರು ಹೇಳಿಕೆಯನ್ನು ನೀಡಿರುವಂತದ್ದು SIT ತನಿಖೆಯ ಸಂದರ್ಭದಲ್ಲಿ, ಸ್ಥಳ ಮಹಜರಿಗೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಬುರುಡೆಗಳು ಕೂಡ ಪತ್ತೆ ಆಗಿದೆ. ಇನ್ನೊಂದ್ ಕಡೆಯಲ್ಲಿ ಚಿನ್ನಯ್ಯ ಹೇಳಿರುವಂತದ್ದು 100ಕ್ಕೆ 100 ಸತ್ಯ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ? ಹೌದು ನಿತಿನ್, ಈಗಾಗಲೇ ಧರ್ಮಸ್ಥಳ ಬುರುಡೆ ಪ್ರಕರಣ ದಿನಕ್ಕೊಂದು ತಿರುವನ್ನು ಪಡೆದುಕೊಳ್ತಿರ್ತಕ್ಕಂಥದ್ದು. ಹೀಗಾಗಿ ಆ ಬುರುಡೆ ತಂದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೌಜನ್ಯ ಅವರ ಮಾವ ವಿಠಲ್ ಗೌಡ ಅವರನ್ನು SIT ಅಧಿಕಾರಿಗಳು ಕಳೆದ 5 ದಿನಗಳಿಂದ ವಿಚಾರಣೆಗೂ ಒಪ್ಪಿಸಿದ್ರು. ಈ ಟೈಮಲ್ಲಿ 2 ಬಾರಿ ಅವರನ್ನು ಬಂಗ್ಲೆಗುಡ್ಡೆಗೆ ಅಂತೇಳಿ ಸ್ಥಳ ಮಹಜರಿಗೆ ಕರ್ಕೊಂಡು ಹೋಗಿದ್ರು. ಸೊ ಆ ಸ್ಥಳ ಮಹಜರು ಟೈಮಲ್ಲಿ ಅಲ್ಲೆಲ್ಲಿ ಏನೇನು ಕಾಣ ಸಿಕ್ಕಿದೆ ಎಂಬುದರ ಬಗ್ಗೆ ವಿಠಲ್ ಗೌಡ ಅವರು ಇದೀಗ ಸ್ಫೋಟಕವಾದಂಥ ಒಂದು ಹೇಳಿಕೆಯನ್ನು ವಿಡಿಯೋ ಮೂಲಕ ಬಿಡುಗಡೆಗೊಳಿಸಿರ್ತಕ್ಕಂಥದ್ದು. ಆ ವಿಡಿಯೋದಲ್ಲಿ ಅವ್ರು ಹೇಳುವಂಥದ್ದು, ಆ ಬಂಗ್ಲೆಗುಡ್ಡೆಗೆ 2 ಸಲ ನನ್ನನ್ನು ಸ್ಥಳ ಮಹಜರಿಗೆ ಅಂತ ಹೇಳಿ ಕರ್ಕೊಂಡು ಹೋದ್ರು. ಆದ್ರೆ ಅಲ್ಲಿ ಫಸ್ಟ್ ಮೊದಲ ದಿನ ಹೋದಂತ ಟೈಮಲ್ಲಿ, ಅಂದ್ರೆ ಸೆಪ್ಟೆಂಬರ್ 6ಕ್ಕೆ ಅವರನ್ನು ಕರ್ಕೊಂಡು ಹೋದಂತ ಟೈಮಲ್ಲಿ ಅಲ್ಲಿ ಹತ್ರ 10 ಫೀಟ್ಗಳಲ್ಲಿ 3 ಮನುಷ್ಯರ ಕಲೆಬರಗಳು ಕಾಣ ಸಿಕ್ಕಿದೆ ಅಂತ ಹೇಳಿ ಅವರು ಹೇಳಿಕೆಯನ್ನು ನೀಡಿರ್ತಕ್ಕಂಥದ್ದು. ಮತ್ತೆ 2ನೇ ಬಾರಿಗೆ ಅಂದ್ರೆ ನಿನ್ನೆ ಅವರನ್ನು ಸ್ಥಳ ಮಹಜರಿಗೆ ಕರ್ಕೊಂಡು ಹೋಗ್ಲಾಗಿತ್ತು. ಸೊ ಆ ಟೈಮಲ್ಲಿ 5 ಹೆಣಗಳು ಕಣ್ಣಿಗೆ ಕಾಣ ಸಿಕ್ಕಿದೆ ಎಂಬುದನ್ನು ಕೂಡ ಅವ್ರು ಹೇಳಿದ್ದಾರೆ. ಇದರ ಜೊತೆಗೆ ರಾಶಿ ಹೆಣಗಳ ರಾಶಿ
ರಾಶಿ ಕೂಡ ಸಿಕ್ಕಿದೆ ಎಂಬುದನ್ನು ಕೂಡ ಅವರು ಆ ವಿಡಿಯೋದಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು. ಇದ್ರ ಜೊತೆಗೆ ಆ ಸಣ್ಣ ಮಗುವಿನ ಎಲುಬು ಕೂಡ ಅಲ್ಲಿ ಇದ್ದಂತೆ ಕಾಣಿಸಿದೆ. ಆದ್ರೆ ಆ ಹೂತಿಟ್ಟ ಶವಗಳನ್ನು ಕಾಣದ ಹಾಗೆ ಮಾಡೋದಕ್ಕೆ ಅಲ್ಲಿ ಮಣ್ಣನ್ನು ಕೂಡ ಜರ್ದು ಅದರ ಮೇಲೆ ಹಾಕಲಾಗಿದೆ ಎಂಬುದನ್ನು ಕೂಡ ಅವರು ಆರೋಪವನ್ನು ಮಾಡಿದ್ದಾರೆ. ಇದ್ರ ಜೊತೆಗೆ ವಾಮಾಚಾರಕ್ಕೆ ಬಳಸುವಂತ ವಸ್ತುಗಳು ಕೂಡ ಅಲ್ಲಿ ಕಂಡು ಬಂದಿದೆ ಅನ್ನುವಂಥದ್ದನ್ನು ಕೂಡ ಅವರು ಹೇಳಿದ್ದಾರೆ. ಮತ್ತು 5-6 ಫೀಟ್ ನಲ್ಲಿ ಈ ಬುರುಡೆಗಳ ರಾಶಿ ಇದೆ ಮತ್ತು ಅಲ್ಲಲ್ಲಿ ಈ ಎಲುಬುಗಳು ಸ್ಪ್ರೆಡ್ ಆಗಿರುವಂತ ರೀತಿಯಲ್ಲಿ ಕಂಡು ಬಂದಿದೆ ಎಂಬುದನ್ನು ಕೂಡ ಅವ್ರು ಹೇಳಿದ್ದಾರೆ. ಮತ್ತು ನಿನ್ನೆ ಮತ್ತು ಮೊನ್ನೆ 2 ದಿವಸ ಏನು ಮಹಜರಿಗೆ ಕರ್ಕೊಂಡು ಹೋದ್ರು. ಆ ಟೈಮಲ್ಲಿ SIT ಅಧಿಕಾರಿಗಳು ಈ ಕಾಣಸಿಕ್ಕಿದಂತೆ ಏನು ಕಳೆಬರಗಳನ್ನು ಅಲ್ಲಿಂದ ತೆಗೆದುಕೊಂಡು ಬಂದಿಲ್ಲ. ಹಾಗಾಗಿ ಇನ್ನೂ ಕೂಡ ಅಲ್ಲೇ ಇದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಯಾವಾಗ ಬೇಕಾದ್ರೂ ನನ್ನನ್ನು ತನಿಖೆ ಕರೆದ್ರೆ ನಾನು ಬರ್ತೇನೆ ಎಂಬುದನ್ನು ಕೂಡ SIT ಅಧಿಕಾರಿಗಳಿಗೆ ಹೇಳಿದ್ದೇನೆ ಎಂಬ ಮಾತನ್ನು ಕೂಡ ಅವರು ಹೇಳಿದ್ದಾರೆ. ಇದರ ಜೊತೆಗೆ ಚಿನ್ನಯ್ಯ ಏನು ಈ ಹಿಂದೆ ಹೇಳಿದ್ದ ಥ್ಯಾಂಕ್ ಯು ತಮ್ಮೆಲ್ಲ ಅಪ್ಡೇಟ್ಸ್ಗೆ.